ಹಾಯ್ ಗೈಸ್, ನಾನಿವತ್ತು ನಿಮಗೆ ಮಾವಿನಕಾಯಿ ಸಾರನ್ನ ಮಾಡೋದು ಹೇಳ್ಕೊಡ್ತಿದ್ದೀನಿ. ಇಷ್ಟು ತನಕ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ವಯಸ್ಸಿಲ್ಲ. ಒಂದಿಷ್ಟು ಮಾವಿನಕಾಯಿ ಮತ್ತು ಧನಿಯಾ ಪುಡಿ ಜೀರಿಗೆನ ಹುಡ್ಕೊಂಡು ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಕಾಯಿ ಕಡಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಇದೇನಮ್ಮ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಕರಿಬೇವು ಸೊಪ್ಪನ್ನ ಹಾಕೊಳ್ಳಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ಳಿ. ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದಾರೆ. ಬೆಳ್ಳುಳ್ಳಿನ ಹಾಕೊಳ್ಳಿ. ಒಂದೊಂದು 2, 3, 4, 5 ಹಾಕೊಳ್ಳಿ. ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ. ಒಂದು 1/4 kg 3/4 kg ಹಾಕೊಳ್ಳಿ. ಎಷ್ಟು ಹಾಕ್ತೀವಿ? ಒಂದು 10-15 ಹಾಕೊಳ್ಳಿ. ಸಾರಿ ಗೈಸ್, ನಾನು ಆವಾಗಲೇ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ನಾನು ಆಗ ಒಂದು ವಿಡಿಯೋ ಮಾಡಿದೆ, ಬಟ್ ಅದು ಅದಕ್ಕೆ ಕಟ್ಟಾಗಿದ್ದರಿಂದ ಮಾಡೋಕ್ಕಾಗಿಲ್ಲ. ನೀವು ಹೇಳಿದ್ದೀನಲ್ಲ ಎಲ್ಲ ಹಾಕೊಳಕ್ಕೆ. ಮಾವಿನಕಾಯಿ, ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಏನದು ಕರಿಬೇವು ಹಾಕೊಳ್ಳಿ. ಬೆಳ್ಳುಳ್ಳಿ ಎಷ್ಟು ಹಾಕೊಂಡ್ರೆ ಮಾವಿನಕಾಯಿ ಸಾಂಬಾರು ರೆಡಿ ಆಗುತ್ತಾಗ. ತಡೀರಿ ಸ್ವಲ್ಪ. ನಾನು ಒಂದೇ ಮಾವಿನಕಾಯಲ್ಲಿ ಮಾಡಿದ್ದೀನಿ ಸಾಂಬಾರು. ಅದಕ್ಕೆ ಫಸ್ಟು ಪುಡಿ ಮಾಡ್ಕೊಂಡ್ಬಂದು ಆಮೇಲೆ ಅದಕ್ಕೆ ನೀರು ಹಾಕೋಬೇಕು. ಆಮೇಲೆ ಏನು ಅದು ಮಾವಿನಕಾಯಿ ಸಾಂಬಾರು. ಆಮೇಲೆ ಮತ್ತೆ ರುಬ್ಕೊಳ್ಳಿ ನೀರು ಹಾಕೊಂಡು. ಅದಕ್ಕೆ ಬರೋ ತನಕ ಅದನ್ನು ರುಬ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಒಂದು 2 ಸ್ಪೂನ್ ಅಥವಾ 4 ಸ್ಪೂನ್ ಹಾಕೊಳ್ಳಿ. 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆಮೇಲೆ 2 ಟೀ ಸ್ಪೂನಷ್ಟು ಇದು ಸಾಸಿವೆ ಹಾಕೊಳ್ಳಿ. ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆನ ಹಾಕಿ, ಆಮೇಲೆ ಒಂದು ಬೆಳ್ಳುಳ್ಳಿ ಎಲ್ಲ ಹಾಕಿ. ಎಲ್ಲ ಒಟ್ಟಿಗೆ ಹಾಕಿ ನನ್ನ ಕೈಗೆ ಒಟ್ಟಿಗೆ ಹಾಕ್ಬೇಕು, ಗೊತ್ತಾಗಲ್ಲ ಗಾಯ್ಸಿಗೆ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ಳಿ. ಹಂಗೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಹಿಂಗೆ ಹಾಕೊಳ್ಳಿ. ಹಿಂಗನೆ ಹಾಕೊಳ್ಳಿ. ನಾನು ಯೂಸ್ ಮಾಡ್ತಿರೋದು NBP, ನೀವು ಯೂಸ್ ಮಾಡಿ. ಆಮೇಲೆ ನಾವು ರುಬ್ಕೊಂಡಿರೋಂಥ ಮಸಾಲನ ಹಾಕಬೇಕು. ಮಸಾಲನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಮತ್ತೆ ಮಿಕ್ಸ್ ಮಾಡಿ ಹೀಗೆ ಕುಯ್ಬಿಟ್ಟು ಆಮೇಲೆ ಮತ್ತೆ ಹಾಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮತ್ತೆ ಒಂದು ಸ್ವಲ್ಪ ನೀರನ್ನ ಹಾಕೊಳ್ಳಿ. ನಾನೊಂದು ಸ್ವಲ್ಪ ನೀರನ್ನ ಅದಕ್ಕೆ ಹಾಕಿಬಿಟ್ಟು ವಾಶ್ ಮಾಡಿ ಆಮೇಲೆ ತಲಿಸ್ಕೊಳ್ತಾ ಇರ್ಬೇಕು. ಅವಾಗವಾಗ ಕೈ ಆಡಿಸ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ನಿಮಿಷ ಹಾಕ್ಬೇಕಮ್ಮ? ಹಿಂಗೆ ಇಷ್ಟೇ ಸಾರು. ಇಷ್ಟು ಈಸಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ. ಸ್ಟವ್ ಆಫ್ ಮಾಡಿದ್ದೀವಿ. ಇಷ್ಟೇ ಸಾರು ರೆಡಿ. ಇಷ್ಟೇ ಸಾರು. ಮತ್ತೆ ನಮಗೆ ಉಪ್ಪು ಬೇಕಾಗಿದ್ದರೆ ಉಪ್ಪು ಹಾಕೊಳ್ಳಿ, ಬೇಡ ಅಂದರೆ ಉಪ್ಪು ಬೇಡ. ಚೆನ್ನಾಗಿದೆ ಸಾರು. ಒಂದ್ಸತಿ ಟ್ರೈ ಮಾಡಿ ನೋಡಿ ಗೈಸ್, ತುಂಬ ಇದೆ, ಚೆನ್ನಾಗಿದೆ. ನಾನು ಆಗಲೇ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಅದಕ್ಕೊಂದ್ಸರಿ ಸಾರಿ. ಚೆನ್ನಾಗಿ ಬಂದಿದೆ ಸರ್. ನಿಮಗೆ ಚೆನ್ನಾಗಿರುತ್ತೆ ಈ ಸಾರು ನೋಡಿ. ಇದು ಏನು ಅಂದರೆ 10 ನಿಮಿಷದಲ್ಲಿ, 10 ನಿಮಿಷ ಅಲ್ಲ 4 ನಿಮಿಷದಲ್ಲಿ ರೆಡಿಯಾಗಿರುತ್ತೆ ಈ ಸಾರು. ನಾನು ಮಾಡಿದಾಗ 4 ನಿಮಿಷ ಆಗಿದೆ. 4 ನಿಮಿಷದಲ್ಲೇ ಸಾರು ರೆಡಿ ಆಗುತ್ತೆ. ಬಾಯ್. ಥ್ಯಾಂಕ್ ಯು ಗೈಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.